ಮಧು ಬಂಗಾರಪ್ಪ ಇವರನ್ನು ನೂತನ ಸಚಿವರಾಗಿ ಅಧಿಕಾರ ಪದದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಾನು ಸಾರೆಕೊಪ್ಪ ಮಧು ಬಂಗಾರಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಸಾರೆಕೊಪ್ಪ ಮಧು ಬಂಗಾರಪ್ಪ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸೊ ಇದು ಬಂಗಾರಪ್ಪನವರ ಪುತ್ರರ ಕಥೆಗಳು ಗೊತ್ತಿದೆ. ಇಬ್ಬರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿರುವಂಥವ್ರು. ಒಬ್ಬರು ಮಧು ಬಂಗಾರಪ್ಪ, ಇನ್ನೊಬ್ಬರು ಕುಮಾರ್ ಬಂಗಾರಪ್ಪ. ಈ ಕುಮಾರ್ ಬಂಗಾರಪ್ಪನವ್ರ ವಿರುದ್ಧನೇ ಇವರು ಗೆದ್ದು ಬಂದಿದ್ದರು. 2013ರಲ್ಲಿ ಸೊರಬದಿಂದ JDS MLA ಆಗಿದ್ದರು. ಕುಮಾರಸ್ವಾಮಿ ಇವ್ರನ್ನ JDSಗೆ ಸೆಳೆದಿದ್ದರು. JDSಯಿಂದ ಅವರು MLA ಆದರು. ಅದಾದಮೇಲೆ JDS ಬಿಟ್ಟು ಬಂದರು. ಈ ನಡುವೆ ಈ JDS ಕಾಂಗ್ರೆಸ್ JDS ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಇವರು ಈ MP ಪರೀಕ್ಷೆಗೂ ನಿಂತ್ಕೊಂಡಿದ್ದರು. ಆದರೆ ಅಲ್ಲೂ ಕೂಡ ಯಶಸ್ಸು ಕಾಣಲಿಲ್ಲ, ಪ್ರಶ್ನೆ ಬೇರೆ. ಇನ್ನು 2019ರ ಅದನ್ನೇ ಲೋಕಸಭಾ ಉಪಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದರು. 2021ರಲ್ಲಿ JDS ಬಿಟ್ಟು ಅವರು ಕಾಂಗ್ರೆಸ್ಸಿಗೆ ಬಂದರು, ಗೆದ್ದರು, ಮಂತ್ರಿ ಕೂಡ ಆಗಿದ್ದರು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದರು. ಶಿಕ್ಷಣ ಸಚಿವರಾಗಿ ಇವರು ಬಹಳ ಬೇರೆ ಬೇರೆ ಕಾರಣಗಳಿಂದ ಬಹಳ ಪ್ರಸಿದ್ಧರಾಗಿದ್ದರು. ಸೊ ಇದು ಸಂಗತಿ. ಈ ಬಾರಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಸಾಗೋದ್ರಲ್ಲಿ ಇವರ ಪಾತ್ರ ಬಹಳ ದೊಡ್ಡದಿದೆ. ಅಂಕಗಳನ್ನು ಕಮ್ಮಿಗೆ ಇಳಿಸಿದ್ದು. ಎರಡನೇ ಬಾರಿ ಅವ್ರಿಗೆ ಅವಕಾಶ ಸಿಗಲ್ಲ ಅನ್ನುವಂಥ ಮಾತಿತ್ತು. ಆದರೆ ಈ ಬಂಗಾರಪ್ಪನವರ ವರ್ಚಸ್ಸು ಇದೆಯಲ್ಲ, ಅದಿನ್ನೂ ಕೂಡ ಆ ಕಡೆ ಭಾಗದಲ್ಲಿ ಬಹಳ ಇದೆ ರೆಹಮಾನ್.